ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ತಮ್ಮ ರಾಶಿ ಬಹಳಷ್ಟು ಮುಖ್ಯವಾದ ಸ್ಥಾನವನ್ನು ಹೊಂದಿರುತ್ತೆ. ಯಾಕೆ ಅಂತಂದರೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಅಂದರೆ ನಮಗೆ ನಮ್ಮ ರಾಶಿ ಬಹಳಷ್ಟು ಮುಖ್ಯ ಆಗಿರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಏರುಪೇರುಗಳಿಗೆ ನಮ್ಮ ರಾಶಿಯಲ್ಲಿ ಮತ್ತು ನಮ್ಮ ಗ್ರಹಗತಿಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇ ಮುಖ್ಯ ಕಾರಣ. ಹಾಗೆ ಈ ರಾಶಿಗಳು ನಮ್ಮ ಸ್ವಭಾವದ ಮೇಲೆ ಮತ್ತು ನಮ್ಮ ಗುಣಗಳ ಮೇಲೆ ಹಲವಾರು ರೀತಿಯ ಪ್ರಭಾವವನ್ನು ಬೀರುತ್ತೆ. ಹಾಗಾದರೆ ಬನ್ನಿ ನಾವು ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ಗುಣವಿಶೇಷಗಳು ಏನು, ಅವರ ಸ್ವಭಾವಗಳು ಏನು ಅಂತ ತಿಳಿಯೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ರಾಶಿ ಕನ್ಯಾ ರಾಶಿನ ಅಥವಾ ನಿಮ್ಮ ಪ್ರೀತಿ ಪಾತ್ರರವರಾದ ರಾಶಿ ಕನ್ಯಾ ರಾಶಿನ, ಹಾಗಾದರೆ ಮರೆಯದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಇನ್ನೂ ಹೆಚ್ಚು ನಿಮ್ಮ ಇಷ್ಟಪಟ್ಟವರ ಬಗ್ಗೆ ತಿಳಿದುಕೊಳ್ಳಿ. ಕನ್ಯಾ ರಾಶಿಯ ವ್ಯಕ್ತಿಗಳು ಬಹಳಷ್ಟು ಉತ್ತಮ ಗುಣಗಳನ್ನು ಹೊಂದಿರ್ತಾರೆ. ಎಂತಹ ಕಷ್ಟದ ಸಮಸ್ಯೆ ಬಂದರೂ ಸಹ ಬಹಳಷ್ಟು ಸುಲಭ ಮತ್ತು ಶಾಂತ ರೀತಿಯಿಂದ ನಿವಾರಣೆ ಮಾಡ್ತಾರೆ. ಅವರಿಗೆ ಕಲ್ಲಿನಂತೆ ಬಂದ ಸಮಸ್ಯೆಯೂ ಸಹ ಬೆಣ್ಣೆಯಂತೆ ಕರಗೋಗುತ್ತೆ. ಶಾಂತ ಸ್ವಭಾವ ಇವರಿಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಅನ್ನ ನೀಡುತ್ತೆ. ಸಹನೆ, ಶಾಂತ ಸ್ವಭಾವ ಇವರ ವ್ಯಕ್ತಿತ್ವವನ್ನ ಹೆಚ್ಚು ಮಾಡುತ್ತೆ. ಇವರು ಬಹಳಷ್ಟು ಆಡಂಬರದ ಜೀವನವನ್ನ ನಡೆಸ್ತಾರೆ. ಹಾಗೆ ಇವರು ಪರೋಪಕಾರಿ ಅಂತ ಹೇಳಬೇಕು. ಯಾಕೆ ಅಂತಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಇದ್ದಾನೆ ಅಂತ ಗೊತ್ತಾದರೆ ಅವರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಸ್ವಲ್ಪ ನಾಚಿಕೆ ಸ್ವಭಾವ ಇದ್ರೂ ಸಹ ಆಲಸ್ಯ ಅಂತ ಇವರಿಗೆ ಯಾವಾಗೂ ಇದ್ದೇ ಇರುತ್ತೆ. ಮತ್ತೆ ಇವರ ನಡವಳಿಕೆ ಬಹಳಷ್ಟು ವಿಶಿಷ್ಟ. ತಾವು ಸಹಾಯ ಮಾಡಿದ್ದು ಯಾರಿಗೂ ತಿಳಿದೇ ಇರಲಿ ಅಂತ ಇವರು ಯೋಚನೆ ಮಾಡ್ತಾರೆ. ತಮ್ಮ ಸ್ವಂತ ಪ್ರಯತ್ನದಿಂದ ನಂಬಿಕೆ, ಕೀರ್ತಿ, ಗೌರವ, ಮರ್ಯಾದೆಯನ್ನ ಸಂಪಾದಿಸ್ತಾರೆ. ಯಾವುದೇ ಕಾರಣಕ್ಕೂ ಸಹ ಬೇರೆಯವರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇವ್ರಿಗೆ ಬಹಳಷ್ಟು ಹೆಚ್ಚು ಜ್ಞಾಪಕ ಶಕ್ತಿ ಇರುತ್ತೆ. ಇವರನ್ನ ಯಾವುದೇ ಒಬ್ಬ ವ್ಯಕ್ತಿಗಳು ಸಹ ಕಣ್ಣು ಮುಚ್ಚಿಕೊಂಡು ನಂಬಬಹುದು. ಅಷ್ಟು ನಂಬಿಕೆಯನ್ನ ಇವರು ಉಳಿಸ್ಕೋತಾರೆ. ಇವರಿಗೆ ಹೆಚ್ಚು ಮಾನವೀಯತೆ, ದಯಾ, ದಾಕ್ಷಿಣ್ಯದಲ್ಲಿ ಬೆಲೆ ಇದೆ. ಮಾತಿನ ಮಲ್ಲರು ಅಂತ ಹೇಳಿದ್ರು ಸಹ ತಪ್ಪಾಗೋದಿಲ್ಲ. ಅತ್ಯುತ್ತಮ ಭಾಷಣಕಾರರು. ಮಾತಿನಲ್ಲೇ ಎಂತಹ ಶತ್ರುವನ್ನು ಸಹ ಗೆಲ್ಲುವಷ್ಟು ಸಾಮರ್ಥ್ಯ ಇವರಿಗಿದೆ. ಬೇರೆಯವರನ್ನ ಯಾವುದೇ ಕಾರಣಕ್ಕೂ ಸಹ ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಇವರು ಬಹಳಷ್ಟು ವಿದ್ಯಾವಂತರು. ಎಷ್ಟೇ ಉನ್ನತ ಮಟ್ಟದಲ್ಲಿ ಇದ್ರೂ ಸಹ ಅಹಂ ಅನ್ನೋದು ಇವರ ಹತ್ರನೂ ಸಹ ಸುಳಿಯೋದಿಲ್ಲ. ಸಕಲ ಕಲಾ ವಲ್ಲಭರು ಅನ್ನೋ ಹೇಳೋ ರೀತಿ ಎಲ್ಲ ಕಲೆಗಳು ನನಗೆ ಗೊತ್ತಿರಬೇಕು ಅಂತ ಆಸೆ ಪಡೋರು. ಆದರೆ ಇವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಸದಾಕಾಲ ಹೊಟ್ಟೆ ನೋವು, ವಾಯು ನೋವು, ಕರುಳಬೇನೆ ಅಂತ ಇರ್ತಾರೆ. ಆದ್ದರಿಂದ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಾಗಿ ಗಮನವನ್ನು ನೀಡಿ. ಕುಟುಂಬದಲ್ಲೂ ಸಹ ನಿಮಗೆ ಬಹಳಷ್ಟು ಒಳ್ಳೆಯ ಹೆಸರು ಇರುತ್ತೆ. ಮಿತ ಸಂತಾನದಿಂದ ನೀವು ಬಹಳಷ್ಟು ಖುಷಿಯಿಂದ ಸಾಂಸಾರಿಕ ಜೀವನವನ್ನು ನಡೆಸ್ತೀರಾ. ನಿಮ್ಮ ಅದೃಷ್ಟ ರತ್ನ ಪಚ್ಚೆ, ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ, ಅದೃಷ್ಟ ವಾರ ಬುಧವಾರ ಮತ್ತು ಸೋಮವಾರ, ಅದೃಷ್ಟ ದೇವರು ಮಹಾಗಣಪತಿ, ಅದೃಷ್ಟ ಸಂಖ್ಯೆ 2, 3, 5, 6, 7, ಅದೃಷ್ಟ ದಿನಾಂಕ 5, 14, 23. ಇದಿಷ್ಟು ಕನ್ಯಾ ರಾಶಿಯ ಸ್ವಭಾವಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ರಾಶಿಯ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಿಮ್ಮ ರಾಶಿಯನ್ನು ಕಮೆಂಟ್ನಲ್ಲಿ ಬರೆಯಿರಿ. ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.